ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ನನ್ನ ಮೇಲೆ ಸಮಾಜದವರು ಇನ್ನಿತರ ಎಲ್ಲ ಧರ್ಮದವರು ಬಹಳಷ್ಟು ಭರವಸೆಗಳು ಇಟ್ಟುಕೊಂಡಿದ್ದಾರೆ. ಬಸವಣ್ಣವರ ಹಾದಿಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ಸಮಾಜದ ಸಮಸ್ಯೆಗಳು ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ತೇನೆ. ಎಲ್ಲಾ ಸಮುದಾಯಗಳೊಡನೆ ಉತ್ತಮ ಬಾಂಧವ್ಯ ಹೊಂದುತ್ತೇನೆ ಮತ್ತು ನನ್ನ ಸಮಾಜಕ್ಕೆ ಬಹುದಿನಗಳ ಬೇಡಿಕೆಯಾದಂತ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡತಕ್ಕಂಥದ್ದು, ವಿಧಾನಸೌಧ ಮುಂದೆ ಅಂಬೇಡ್ಕರ್ ಚೌಡನ ಮೂರ್ತಿ ಸ್ಥಾಪನೆ ಮಾಡತಕ್ಕಂಥದ್ದು, ಇವೆಲ್ಲ ಇನ್ನಿತರ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಮಾಡತಕ್ಕಂಥ ಕೆಲಸ ನನ್ನ ಹೆಗಲ ಮೇಲಿದೆ. ಅದು ಇವತ್ತಿನ ದಿವಸ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಧರ್ಮದವರು ಒಂದು ಇವತ್ತು ನನಗೆ ಹಾರೈಸಿದ್ದಾರೆ, ಅಭಿನಂದನೆ ಮಾಡಿದ್ದಾರೆ. ನಿಮ್ಮ ಮೂಲಕ ನಾನು ಅವರೆಲ್ಲರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು ಹೇಳ್ತೀನಿ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ನನ್ನ ಮೇಲೆ ಸಮಾಜದವರು ಇನ್ನಿತರ ಎಲ್ಲ ಧರ್ಮದವರು ಬಹಳಷ್ಟು ಭರವಸೆಗಳು ಇಟ್ಟುಕೊಂಡಿದ್ದಾರೆ. ಬಸವಣ್ಣವರ ಹಾದಿಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ಸಮಾಜದ ಸಮಸ್ಯೆಗಳು ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ತೇನೆ. ಎಲ್ಲಾ ಸಮುದಾಯಗಳೊಡನೆ ಉತ್ತಮ ಬಾಂಧವ್ಯ ಹೊಂದುತ್ತೇನೆ ಮತ್ತು ನನ್ನ ಸಮಾಜಕ್ಕೆ ಬಹುದಿನಗಳ ಬೇಡಿಕೆಯಾದಂತ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡತಕ್ಕಂಥದ್ದು, ವಿಧಾನಸೌಧ ಮುಂದೆ ಅಂಬೇಡ್ಕರ್ ಚೌಡನ ಮೂರ್ತಿ ಸ್ಥಾಪನೆ ಮಾಡತಕ್ಕಂಥದ್ದು, ಇವೆಲ್ಲ ಇನ್ನಿತರ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಮಾಡತಕ್ಕಂಥ ಕೆಲಸ ನನ್ನ ಹೆಗಲ ಮೇಲಿದೆ. ಅದು ಇವತ್ತಿನ ದಿವಸ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಧರ್ಮದವರು ಒಂದು ಇವತ್ತು ನನಗೆ ಹಾರೈಸಿದ್ದಾರೆ, ಅಭಿನಂದನೆ ಮಾಡಿದ್ದಾರೆ. ನಿಮ್ಮ ಮೂಲಕ ನಾನು ಅವರೆಲ್ಲರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು ಹೇಳ್ತೀನಿ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ನನ್ನ ಮೇಲೆ ಸಮಾಜದವರು ಇನ್ನಿತರ ಎಲ್ಲ ಧರ್ಮದವರು ಬಹಳಷ್ಟು ಭರವಸೆಗಳು ಇಟ್ಟುಕೊಂಡಿದ್ದಾರೆ. ಬಸವಣ್ಣವರ ಹಾದಿಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ಸಮಾಜದ ಸಮಸ್ಯೆಗಳು ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ತೇನೆ. ಎಲ್ಲಾ ಸಮುದಾಯಗಳೊಡನೆ ಉತ್ತಮ ಬಾಂಧವ್ಯ ಹೊಂದುತ್ತೇನೆ ಮತ್ತು ನನ್ನ ಸಮಾಜಕ್ಕೆ ಬಹುದಿನಗಳ ಬೇಡಿಕೆಯಾದಂತ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡತಕ್ಕಂಥದ್ದು, ವಿಧಾನಸೌಧ ಮುಂದೆ ಅಂಬೇಡ್ಕರ್ ಚೌಡನ ಮೂರ್ತಿ ಸ್ಥಾಪನೆ ಮಾಡತಕ್ಕಂಥದ್ದು, ಇವೆಲ್ಲ ಇನ್ನಿತರ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಮಾಡತಕ್ಕಂಥ ಕೆಲಸ ನನ್ನ ಹೆಗಲ ಮೇಲಿದೆ. ಅದು ಇವತ್ತಿನ ದಿವಸ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಧರ್ಮದವರು ಒಂದು ಇವತ್ತು ನನಗೆ ಹಾರೈಸಿದ್ದಾರೆ, ಅಭಿನಂದನೆ ಮಾಡಿದ್ದಾರೆ. ನಿಮ್ಮ ಮೂಲಕ ನಾನು ಅವರೆಲ್ಲರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು ಹೇಳ್ತೀನಿ.